ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 5 ಮತ್ತು 6, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಉತ್ತರ ಪ್ರದೇಶ ಸರ್ಕಾರವು ಪ್ರಯಾಗರಾಜ್ನ ಮಹಾಕುಂಭ ಪ್ರದೇಶವನ್ನು ಇತ್ತೀಚೆಗೆ ಹೊಸ ಜಿಲ್ಲೆ ಎಂದು ಘೋಷಣೆ ಮಾಡಿದೆ. ಹಾಗಾದರೆ ಈ ಮಹಾಕುಂಭ ಮೇಳ ಜಿಲ್ಲೆಯ ರಚನೆಯೊಂದಿಗೆ ಪ್ರಸ್ತುತ ಉತ್ತರ ಪ್ರದೇಶದಲ್ಲಿ ಎಷ್ಟು ಜಿಲ್ಲೆಗಳನ್ನು ಹೊಂದಿದೆ? ನೋಡಿ, ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, 76 ಜಿಲ್ಲೆಗಳು. ಈ ಹಿಂದೆ ಉತ್ತರ ಪ್ರದೇಶದಲ್ಲಿ 75 ಜಿಲ್ಲೆಗಳಿದ್ವು. ಈಗ ಪ್ರಯಾಗರಾಜ್ನ ಸುತ್ತಮುತ್ತಲಿನ ಸ್ಥಳಗಳನ್ನು ಸೇರಿಸಿ ಮಹಾಕುಂಭ ಪ್ರದೇಶ ಎಂಬತಕ್ಕಂಥ ಹೊಸ ಜಿಲ್ಲೆಯನ್ನು ರಚನೆ ಮಾಡಲಾಗಿದೆ. ಈ ಮೂಲಕ ಉತ್ತರ ಪ್ರದೇಶದಲ್ಲಿ ಒಟ್ಟು ಜಿಲ್ಲೆಗಳ ಸಂಖ್ಯೆ 76ಕ್ಕೆ ತಲುಪಿದ್ದಿರತಕ್ಕಂಥದ್ದು. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ ನಿಮಗೆ. ಗಮನಿಸಿ, ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಉತ್ತರ ಪ್ರದೇಶ ಡಿಕ್ಲೇರ್ಸ್ ಮಹಾಕುಂಭ ಏರಿಯಾ ನ್ಯೂ ಡಿಸ್ಟಿಕ್. ಮಹಾಕುಂಭ ಪ್ರದೇಶ ಅಂತ ಕರಿತೀವಿ, ಅಂದರೆ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇದು ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಗಮನಿಸಬಹುದು, 45 ದಿನಗಳ ಧಾರ್ಮಿಕ ಕಾರ್ಯಕ್ರಮವಾದ ಮಹಾಕುಂಭ 2025ರ ಸಿದ್ಧತೆಗಾಗಿ ಪ್ರಯಾಗರಾಜ್ನಲ್ಲಿರುವ ಸಂಗಮ್ ಮತ್ತು ಸುತ್ತಮುತ್ತಲಿನ ಪ್ರದೇಶ, ನೋಡಿ ಸಂಗಮ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸೇರಿಸಿ ಮಹಾಕುಂಭ ಮೇಳ ಜಿಲ್ಲೆ ಎಂದು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ನೋಡಿ, ಮಹಾಕುಂಭ ಮೇಳ ಜಿಲ್ಲೆ ಅಂದರೆ ಕುಂಭಮೇಳ ಪ್ರತಿ ವರ್ಷ ಮತ್ತು 6 ವರ್ಷಕ್ಕೊಮ್ಮೆ 12 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಪ್ರಮುಖ ಒಂದು ಮೇಳವಾಗಿದೆ. ಸೊ ಈ ಮಹಾಕುಂಭ ಮೇಳ ನಡೀತಕ್ಕಂಥ ಪ್ರದೇಶ ಏನಿದೆ, ಸಂಗಮ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸೇರಿಸಿ ಹೊಸ ಜಿಲ್ಲೆಯನ್ನಾಗಿ ಮಾಡಿದೆ. ಇದರೊಂದಿಗೆ ಉತ್ತರ ಪ್ರದೇಶವು ಈಗ 76 ಜಿಲ್ಲೆಗಳನ್ನು ಹೊಂದಿದೆ. ಇಂದಿನ 75 ಜಿಲ್ಲೆಗಳಿಗಿಂತ ಹೆಚ್ಚಾಗಿದೆ. ಪ್ರಯಾಗರಾಜ್ ವಿಭಾಗವು ಈಗ 5 ಜಿಲ್ಲೆಗಳನ್ನು ಒಳಗೊಂಡಿದೆ. ಮುಖ್ಯವಾಗಿ ಪ್ರಯಾಗರಾಜ್, ಪ್ರತಾಪಗಢ, ಕೌಸಂಬಿ, ಫತೇಪುರ ಮತ್ತು ಹೊಸದಾಗಿ ರಚಿಸಲಾದ ಮಹಾಕುಂಭ ಮೇಳ ಇವೆಲ್ಲವೂ ಪ್ರಯಾಗರಾಜ್ ವಿಭಾಗದಲ್ಲಿ ಕಂಡುಬರುತ್ತವೆ. ನೋಡಿ, ನಮ್ಮ ಕರ್ನಾಟಕವನ್ನು 4 ವಿಭಾಗಗಳನ್ನಾಗಿ ವಿಭಾಗಿಸಿ, ಸೊ ಮುಖ್ಯವಾಗಿ ಒಂದೊಂದು ವಿಭಾಗಕ್ಕೂ 6ರಿಂದ 7 ಜಿಲ್ಲೆಗಳು ಮತ್ತು ಒಂದು 9ರಿಂದ 10 ಜಿಲ್ಲೆ ಅಂತ ಮಾಡಲಾಗಿದೆ. ಹೀಗೆ ಪ್ರಯಾಗರಾಜ್ ವಿಭಾಗದಲ್ಲಿ ಈಗ 5 ಜಿಲ್ಲೆಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಸೊ ಇದು ಅಂದರೆ ಪ್ರಯಾಗರಾಜ್ ವಿಭಾಗದಲ್ಲಿ ಈ ಜಿಲ್ಲೆ ಕಂಡುಬರುತ್ತದೆ ಎಂಬುದು ನೆನಪಿರಲಿ. ಓಕೆ, ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. ನೋಡಿ, FBI ಅಂತ ಕರಿತೀವಿ. FBI ಅಂದರೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅನ್ನು ಮುನ್ನಡೆಸಲು US ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ರವರು ಯಾರನ್ನು ನಾಮನಿರ್ದೇಶನ ಮಾಡಿದ್ದಾರೆ? ನೋಡಿ, ಭಾರತೀಯ ಮೂಲದವರಾದ ಖಾಶ್ ಪಟೇಲ್ ಅಂತ ಕರಿತೀವಿ. ಸೊ ಆಪ್ಷನ್ ನಂಬರ್ 4 ಸರಿಯಾಗಿದೆ, ಖಾಶ್ ಪಟೇಲ್. ಗಮನಿಸಿ, ಖಾಶ್ ಪಟೇಲ್ ರವರು ಇದೀಗ FBIನ ನೂತನ ಮಹಾನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಸೊ ಅಂದರೆ ಅಮೆರಿಕದಲ್ಲಿ ಯಾವ ಹೊಸ ಪಕ್ಷ ಚುನಾಯಿತವಾಗುತ್ತೋ ಆ ಪಕ್ಷ ಪ್ರತಿಯೊಂದು ಒಂದು ಸಂಘಟನೆ ಆಗಿರ್ಬೋದು ಮತ್ತು ಅಲ್ಲಿನ ಪ್ರತಿಯೊಂದು ಆರ್ಗನೈಜೇಷನ್ ಏನಿದೆ ಗೌರ್ಮೆಂಟ್ ಅಂಡರ್ ಇರ್ತಕ್ಕಂಥದ್ದು ಹೊಸದಾಗಿ ನೇಮಕ ಮಾಡ್ತವೆ. ಹೀಗೆ ಖಾಶ್ ಪಟೇಲ್ ಅವರನ್ನು ಹೊಸದಾಗಿ ಅಮೆರಿಕದ FBIನ ನೂತನ ಮಹಾನಿರ್ದೇಶಕರನ್ನಾಗಿ ನೇಮಕ ಮಾಡಿದೆ. ಸೊ ಇವರು ಭಾರತೀಯ ಮೂಲದವರಾಗಿರುವುದರಿಂದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಏನಿದೆ ಹಾಗಾದರೆ FBI ಬಗ್ಗೆ ಡೀಟೇಲ್ಸನ್ನು ಗಮನಿಸೋಣ. US ಅಧ್ಯಕ್ಷರಾಗಿ ಚುನಾಯಿತರಾದ ಡೊನಾಲ್ಡ್ ಟ್ರಂಪ್ ಅವರು ಮಾಜಿ ಸಹಾಯಕ ಖಾಶ್ ಪಟೇಲ್ ಅವರನ್ನು ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನೇತೃತ್ವ ವಹಿಸಲು ಆಯ್ಕೆ ಮಾಡಿದ್ದಾರೆ. ಟ್ರಂಪ್ ಅವರ ಮೊದಲ ಆಡಳಿತದಲ್ಲಿ ಅಮೆರಿಕದ ರಕ್ಷಣಾ ಇಲಾಖೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದರು. ನೋಡಿ, ಅಮೆರಿಕದ ರಕ್ಷಣಾ ಇಲಾಖೆಯಲ್ಲಿ ಅಂದರೆ ಟ್ರಂಪ್ ಈ ಹಿಂದೆ ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವರು ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ರು ರಕ್ಷಣಾ ಇಲಾಖೆಗೆ. ಸೊ ಈಗ ಪಟೇಲ್ ಅವರನ್ನು ಕಟ್ಟಾ ಬೆಂಬಲಿಗರಾಗಿದ್ದಾರೆ, ಅಂದರೆ ಟ್ರಂಪ್ ರವರ ಕಟ್ಟಾ ಬೆಂಬಲಿಗರು ಇವರು. ಓಕೆ, ಪಟೇಲ್ ಅವರು FBI ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಳ್ಳಲು 2017ರಲ್ಲಿ 10 ವರ್ಷಗಳ ಅವಧಿಗೆ ಟ್ರಂಪ್ ನೇಮಿಸಿದ ಪ್ರಸ್ತುತ ನಿರ್ದೇಶಕ ಕ್ರಿಸ್ಟೋಫರ್ ಓ ಅವರು ಕೆಳಗಿಳಿಯಬೇಕಾಗುತ್ತದೆ ಅಥವಾ
ವಜಾಗೊಳಿಸಬೇಕಾಗುತ್ತದೆ ಅವರನ್ನು. ಓಕೆ, ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ನೋಡೋಣ. ನವೆಂಬರ್ 2024 ಒಟ್ಟು GST ಸಂಗ್ರಹಣೆ ಎಷ್ಟು ಮೊತ್ತ? ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3, 1.82 ಲಕ್ಷ ಕೋಟಿ ರೂಪಾಯಿ. ನವೆಂಬರ್ ತಿಂಗಳ ಒಟ್ಟು GST ಸಂಗ್ರಹಣೆಯಾಗಿರತಕ್ಕಂಥದ್ದು ಗಮನಿಸಿ 1.82 ಲಕ್ಷ ಕೋಟಿ ರೂಪಾಯಿ. ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ನೋಡಿ. ನವೆಂಬರ್ ಅಟ್ ರುಪೀಸ್ 1.82 ಟ್ರಿಲಿಯನ್. ಓಕೆ, ಸೊ ನಾವು ರುಪೀಸಲ್ಲಿ ಹೇಳ್ಬೇಕಂತ ಅಂದರೆ 1.82 ಟ್ರಿಲಿಯನ್ ಅಂತ ಕರಿತೀವಿ. ಓಕೆ, GST ಕಲೆಕ್ಷನ್ ಸ್ಪೈಕ್ಸ್ ಎಷ್ಟಾಗಿದೆ ಅಂದರೆ ಎಷ್ಟು ಇನ್ಕ್ರೀಸ್ ಆಗಿದೆ ಪರ್ಸೆಂಟೇಜಲ್ಲಿ ನೋಡೋದಾದರೆ 8.5% ಇನ್ಕ್ರೀಸ್ ಆಗಿರತಕ್ಕಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೋಬೇಕು. 8.5% ಸ್ಪೈಕ್ ಆಗಿದೆ. ನವೆಂಬರ್ ತಿಂಗಳ ಒಟ್ಟು GST ಸಂಗ್ರಹ 1.82 ಟ್ರಿಲಿಯನ್ ಆಗಿದೆ, ಅದರ ಲಕ್ಷ ಕೋಟಿ ರೂಪಾಯಿ. ಓಕೆ, ಸೊ ಗಮನಿಸಿ, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನವೆಂಬರ್ 2023ರಲ್ಲಿ ಎಷ್ಟಿತ್ತು ಹಾಗಾದರೆ ನೋಡಿ, ಒಟ್ಟು 1.68 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು 2023ರಲ್ಲೇ. ಹಾಗಾದರೆ ಅಕ್ಟೋಬರ್ 2024ರ GST ಎಷ್ಟು ಸಂಗ್ರಹ ನೋಡಿ, 1.87 ಲಕ್ಷ ಕೋಟಿ. 9% ವಾರ್ಷಿಕ ಹೆಚ್ಚಳದೊಂದಿಗೆ ಎರಡನೇ ಅತಿ ಹೆಚ್ಚು GST ಸಂಗ್ರಹ ದಾಖಲಾಗಿತ್ತು ಅಕ್ಟೋಬರ್ನಲ್ಲೇ. ಓಕೆ, ಈಗ 8.5 ಸ್ಪೈಕ್ ಆಗಿರತಕ್ಕಂಥದ್ದು. ಅಂದರೆ ಅಕ್ಟೋಬರ್ ತಿಂಗಳಿಗೆ ಹೋಲಿಸಿದರೆ ನವೆಂಬರ್ ತಿಂಗಳಲ್ಲಿ 0.5% ಕಡಿಮೆಯಾಗಿರತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು. ಅಂದರೆ ಈಗ ನವೆಂಬರಲ್ಲಿ 1.82 ಆಗಿದ್ದರೆ ಅಕ್ಟೋಬರಲ್ಲಿ 1.87 ಇದೆ. ಓಕೆ, ಸೊ ಹಾಗಾದರೆ ಅತಿ ಹೆಚ್ಚು GST ಸಂಗ್ರಹ ಯಾವ ಅವಧಿಯಲ್ಲಿ ಆಗಿದೆ ಅಂತ ಕೇಳಿದ್ರೆ 2024ರ ಏಪ್ರಿಲ್ ತಿಂಗಳಿನಲ್ಲಿ 2.1 ಲಕ್ಷ ಕೋಟಿ ರೂಪಾಯಿ GST ಸಂಗ್ರಹವಾಗಿತ್ತು. ಇದು ಇಡೀ GST ಸಂಗ್ರಹಣ ಇತಿಹಾಸದಲ್ಲೇ ಅತ್ಯಧಿಕ GST ಸಂಗ್ರಹವಾಗಿದೆ 2024ರ ನವೆಂಬರ್. ಓಕೆ, ಇನ್ನು ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಕೆಳಗಿನ ಯಾವ ಸಂಸ್ಥೆಯು ಡಿಸೆಂಬರ್ 2 ಗುಲಾಮಗಿರಿ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನಾಂಕವನ್ನು ಅಳವಡಿಸಿಕೊಂಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ನೋಡಿ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ಪ್ರತಿ ವರ್ಷ ವಿಶ್ವಸಂಸ್ಥೆಯು ಡಿಸೆಂಬರ್ 2 ಗುಲಾಮಗಿರಿ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡುತ್ತದೆ. ಸೊ ಇದೇ ದಿನದಂದು ವಿಶ್ವದಾದ್ಯಂತ ಆಚರಣೆ ಮಾಡ್ತಾರೆ. ಇದು ಕೂಡ ನಿಮಗೆ ನೆನಪಿರಬೇಕು, ಯಾಕಂದರೆ ಈ ಗುಲಾಮಗಿರಿ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಅಳವಡಿಸಿಕೊಂಡಿದ್ದು ಮತ್ತು ಅದನ್ನು ಜಾಗತಿಕವಾಗಿ ಪರಿಚಯಿಸಿದ್ದು ಕೂಡ ವಿಶ್ವಸಂಸ್ಥೆ ಎಂಬುದು ನೆನಪಿರಬೇಕು. ಅದರಲ್ಲಿಯೂ ಮುಖ್ಯವಾಗಿ ILO. ಓಕೆ, ಸೊ ಡೀಟೇಲ್ಸನ್ನು ನಾವು ನೋಡೋಣ. ಗಮನಿಸಿ, ಗುಲಾಮಗಿರಿ, ಬಲವಂತದ ದುಡಿಮೆ, ಬಾಲಕಾರ್ಮಿಕ, ಲೈಂಗಿಕ ಶೋಷಣೆ, ಮಾನವ ಕಳ್ಳ ಸಾಗಾಣಿಕೆ ಇತ್ಯಾದಿಗಳ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು UN ಜನರಲ್ ಅಸೆಂಬ್ಲಿ ಡಿಸೆಂಬರ್ 2 ಗುಲಾಮಗಿರಿ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನಾಗಿ ಅಳವಡಿಸಿಕೊಂಡಿದೆ. ಗುಲಾಮಗಿರಿ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 2 ಆಚರಿಸಲಾಗುತ್ತದೆ. ಗುಲಾಮಗಿರಿ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನದ ವಿಷಯವು ನೋಡಿ, ಈ ವರ್ಷದ ಥೀಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೋರೀಸ್ ಆಫ್ ಕರೇಜ್, ಗುಲಾಮರಿಗೆ ಪ್ರತಿರೋಧ ಮತ್ತು ವರ್ಣಭೇದ ನೀತಿಯ ವಿರುದ್ಧದ ಏಕತೆ ಅಂತ ಕರೀತೇವೆ. ಓಕೆ, ಸೊ ಗುಲಾಮಗಿರಿಗೆ ಮುಖ್ಯವಾಗಿ ಸ್ಟೋರೀಸ್ ಆಫ್ ಕರೇಜ್ ನೋಡಿ, ರೆಸಿಸ್ಟೆನ್ಸ್ ಟು ಸ್ಲೇವೆರಿ ಆ್ಯಂಡ್ ಯೂನಿಟಿ ಅಗೇನೆಸ್ಟ್ ರೇಸಿಸಮ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಈ ಥೀಮು ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ಗೆ ನೆನಪಿರಬೇಕು. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಪ್ರಾರಂಭಿಸಲಾದ ಮಿಷನ್ ಅರುಣ ಹಿಮವೀರ ಅಡಿಯಲ್ಲಿ ಅರುಣಾಚಲ ಪ್ರದೇಶದ ಸ್ಥಳೀಯ ರೈತರಿಂದ ಯಾವ ಸಂಸ್ಥೆಯು ಕೆಳಗಿನ ಯಾವ ಸಂಸ್ಥೆಯು ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳನ್ನು ಸಂಗ್ರಹಿಸುತ್ತದೆ ಅಥವಾ ಖರೀದಿಸುತ್ತದೆ? ಸೊ ತುಂಬಾ ಇಂಪಾರ್ಟೆಂಟು, ಮಿಷನ್ ಅರುಣ್ ಹಿಮವೀರ್ ಅಂತ ಕರಿತೀವಿ. ಸೊ ಇದು ಸರಿಯಾಗಿರ್ತಕ್ಕಂಥ ಉತ್ತರ ITBP ಅಂದರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್. ನೋಡಿ, ITBP ಏನಿದೆ ಅರುಣಾಚಲ ಪ್ರದೇಶದ ಸ್ಥಳೀಯ ರೈತರಿಂದ. ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ಗಮನಿಸಬಹುದು, ಅರುಣಾಚಲ ಪ್ರದೇಶ ಈ ಒಂದು ಸ್ಟೇಟ್ ಗೌರ್ಮೆಂಟ್ ಲಾಂಚ್ ಮಾಡಿದೆ ಮಿಷನ್ ಹಿಮವೀರ್ ಅಂತ ಕರಿತೀವಿ. ಮಿಷನ್ ಹಿಮವೀರ್ ಟು ಬೂಸ್ಟ್ ಲೋಕಲ್ ಎಕನಾಮಿ. ಹಾಗಾದರೆ ನೀವಿಲ್ಲಿ ಗಮನಿಸಬಹುದು, ಅರುಣಾಚಲ ಪ್ರದೇಶವು ITBPಯೊಂದಿಗೆ ಮಾರುಕಟ್ಟೆಯಾಗಿ ಲಿಂಕ್ ಮಾಡುವ ಮೂಲಕ ಸ್ಥಳೀಯ ಕೃಷಿ ಆರ್ಥಿಕತೆಯನ್ನು ಹೆಚ್ಚಿಸಲು ಮಿಷನ್ ಅರುಣ ಹಿಮವೀರನ್ನು ಪ್ರಾರಂಭಿಸಿದೆ. ಇದರ ಉದ್ದೇಶ ನೋಡಿ,
ITBP ಏನಿದೆ ಸ್ಥಳೀಯ ರೈತರು, SSGಗಳು ಮತ್ತು FPOಗಳಿಂದ ನೇರವಾಗಿ APAMB ಮೂಲಕ ಹಣ್ಣುಗಳು, ತರಕಾರಿಗಳು, ಮಾಂಸ ನೋಡಿ ಹಣ್ಣುಗಳು, ತರಕಾರಿಗಳು ಮತ್ತು ಮಾಂಸವನ್ನು ಸಂಗ್ರಹಿಸುತ್ತದೆ ಈ ಒಂದು ಯೋಜನೆಯ ಅಡಿಯಲ್ಲಿ. ಹಾಗಾದರೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಮಿಷನ್ ಹಿಮವೀರ ಅಂತ ಕೇಳ್ಬೋದು, ಅಥವಾ ಯಾವ ಸಂಸ್ಥೆಯೊಂದಿಗೆ ಅರುಣಾಚಲ ಪ್ರದೇಶ ಇತ್ತೀಚೆಗೆ ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಿದೆ ಅಂತ ಕೂಡ ಕೇಳ್ಬೋದು, ನೆನಪಿರಲಿ. ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. 6ನೇ ಕ್ವಶನ್ನು. ಡಿಸೆಂಬರ್ 2024ರಲ್ಲಿ ಭಾರತವು ಯಾವ ದೇಶದೊಂದಿಗೆ ಜಂಟಿ ಮಿಲಿಟರಿ ವ್ಯಾಯಾಮವಾದ ಅರಿಮೌ ಶಕ್ತಿಯ 4ನೇ ಆವೃತ್ತಿಯನ್ನು ನಡೆಸುತ್ತದೆ? ನೋಡಿ, ಅರಿಮೌ ಶಕ್ತಿ ಎಂಬುದು ಇದೊಂದು ಮಿಲಿಟರಿ ಎಕ್ಸಸೈಸ್ ಆಗಿದೆ, ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿದೆ. ಸೊ ಇದನ್ನು ಭಾರತ ಮತ್ತು ಮಲೇಷ್ಯಾ ದೇಶಗಳು ಜಂಟಿಯಾಗಿ ನಡೆಸುತ್ತವೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ PIB ನ್ಯೂಸ್ ಪೇಪರ್ನ ಮಾಹಿತಿ ಇದು. ನೋಡಿ, ಇಂಡಿಯಾ ಮಲೇಷಿಯಾ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಅರಿಮೌ ಶಕ್ತಿ ಸೊ ಬಿಗಿನ್ ಆಗಿದೆ. ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ ಮಲೇಷಿಯಾದಲ್ಲಿ ನಡೀತಾ ಇದೆ. ನೋಡಿ, ಆ ಮಲೇಷಿಯಾದ ಕ್ಯಾಂಪ್ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ. ಸೊ ಡೀಟೇಲ್ಸನ್ನು ನೋಡೋಣ. ಎಲ್ಲಿ ನಡೀತಾ ಇದೆ? ಮಲೇಷಿಯಾ ದೇಶದ ಪಹಾಂಗ್ ಜಿಲ್ಲೆಯ ಬೆಂಟಾಂಗ್ ಶಿಬಿರದಲ್ಲಿ ನಡೀತಾ ಇದೆ. ನೋಡಿ, ಮಲೇಷ್ಯಾ ಈ ವರ್ಷದಲ್ಲಿ ಈ ಒಂದು ವ್ಯಾಯಾಮವನ್ನು ಆಯೋಜನೆ ಮಾಡ್ತಾ ಇದೆ. ಇದನ್ನು ನೀವು ಗಮನಿಸಬೇಕು, ಯಾವ ದೇಶದಲ್ಲಿ ನಡೆಯುತ್ತದೆ ಅಂತ ಕೇಳ್ಬೋದು. ಮತ್ತು ಎಷ್ಟನೇ ಆವೃತ್ತಿ ಅದಂದರೆ 4ನೇ ಆವೃತ್ತಿ. ಓಕೆ. ಸೊ ವ್ಯಾಯಾಮದ ಪ್ರಮುಖ ಉದ್ದೇಶವು ಕಾಡಿನ ಭೂ ಪ್ರದೇಶದಲ್ಲಿ ಪ್ರತಿ ಬಂಡಾಯ ಕಾರ್ಯಾಚರಣೆಗಳಿಗಾಗಿ ಜಂಟಿ ಮಿಲಿಟರಿ ಸಾಮರ್ಥ್ಯವನ್ನು ಹೆಚ್ಚಿಸಿ ಸರಿಯಾದ ನಿರ್ಣಯ ಕೈಗೊಳ್ಳುವಿಕೆಯ ಪ್ರಮುಖ ವ್ಯಾಯಾಮವಾಗಿದೆ. ನೋಡಿ, ಕಾಡಿನಲ್ಲಿ ಇರತಕ್ಕಂಥ ಭೂ ಪ್ರದೇಶದಲ್ಲಿ ಬಂಡಾಯ ಏನಿರ್ತದೆ, ಸೊ ಅದನ್ನು ಪ್ರತಿಯಾಗಿ ಶಮನ ಮಾಡುವ ಉದ್ದೇಶದೊಂದಿಗೆ ಈ ಮಿಲಿಟರಿ ವ್ಯಾಯಾಮ ಪ್ರತಿ ವರ್ಷ ಭಾರತ ಮತ್ತು ಮಲೇಷ್ಯಾ ದೇಶದೊಂದಿಗೆ ನಡೆಯುತ್ತದೆ. ಸೊ ಯಾವ ಉದ್ದೇಶ ಅಂತ ನಿಮಗೆ ಗೊತ್ತಾಗಿದೆ ಈಗ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಡಿಸೆಂಬರ್ 2024ರಲ್ಲಿ ಉದ್ಘಾಟನಾ ಭಾರತ ಕಾಂಬೋಡಿಯಾ ಜಂಟಿ ಟೇಬಲ್ ಟಾಪ್ ವ್ಯಾಯಾಮವಾದ ಸಿನ್ಬ್ಯಾಕ್ಸ್ ಎಲ್ಲಿ ನಡೆಯಿತು? ನೋಡಿ, ಸಿನ್ಬ್ಯಾಕ್ಸ್ ಸೊ ಸರಿಯಾಗಿಂತ ಉತ್ತರ ಪುಣೆಯಲ್ಲೇ. ಓಕೆ, ಸಿನ್ಬ್ಯಾಕ್ಸ್ ಅಂತ ಕರೀತಾರೆ. ಇದೊಂದು ಟೇಬಲ್ ಟಾಪ್ ಎಕ್ಸಸೈಸ್ ಆಗಿದೆ. ನೋಡಿ, ಟೇಬಲ್ ಟಾಪ್ ಎಕ್ಸಸೈಸ್ ಸಿನ್ಬ್ಯಾಕ್ಸ್. ಸೊ ಡೈರೆಕ್ಟಾಗಿ ಕೇಳ್ಬೋದು, ಕೆಳಗಿನ ಯಾವುದು ಭಾರತ ಮತ್ತು ಕಾಂಬೋಡಿಯಾದ ನಡುವೆ ನಡೆಯುವ ಜಾಯಿಂಟ್ ಟೇಬಲ್ ಟಾಪ್ ಎಕ್ಸಸೈಸ್ ಆಗಿದೆ ಅಂತ. ಭಾರತ ಮತ್ತು ಕಾಂಬೋಡಿಯಾ ನಡುವೆ ವಿವಿಧ ವ್ಯಾಯಾಮಗಳು ನಡೆಯುತ್ತವೆ. ಅದರಲ್ಲೂ ಮುಖ್ಯವಾಗಿ ಜಾಯಿಂಟ್ ಟಾಪ್ ಟೇಬಲ್ ಎಕ್ಸಸೈಸ್ ಅಂತಂದರೆ ಅದು ಸಿನ್ಬ್ಯಾಕ್ಸ್ ಆಗಿದೆ ಎಂಬುದು ನೆನಪಿರಬೇಕು. ಓಕೆ, ಸೊ ಈ ಒಂದು ಮಾಹಿತಿ ಗಮನಿಸಿ. ಇಂಡಿಯಾ ಆ್ಯಂಡ್ ಕಾಂಬೋಡಿಯಾ ನೋಡಿ ಕಮೆನ್ಸಸ್ ಇನಾಗರಲ್ ಜಾಯಿಂಟ್ ಟೇಬಲ್ ಟಾಪ್ ಎಕ್ಸಸೈಸ್ ಸಿನ್ಬ್ಯಾಕ್ಸ್ ಇನ್ ಪುಣೆ. ಸೊ ಯಾವ ದೇಶದಲ್ಲಿ ನಡೀತಾ ಇದೆ ಅಂತ ಕೇಳಿದರೆ ಭಾರತದಲ್ಲಿ ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ ಪುಣೆ. ಓಕೆ, ನೋಡಿ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ಇದನ್ನು ಮುಖ್ಯವಾಗಿ UN ಚಾರ್ಟರ್ ಅಡಿಯಲ್ಲಿ ಜಂಟಿ ಭಯೋತ್ಪಾದನೆ ಕಾರ್ಯಾಚರಣೆಗಳನ್ನು ಯೋಜಿಸುವುದರ ಮೇಲೆ ವ್ಯಾಯಾಮ ಕೇಂದ್ರೀಕರಿಸುತ್ತದೆ. ನೋಡಿ, ಭಯೋತ್ಪಾದನೆ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕೃತವಾಗಿರತಕ್ಕಂಥ ಒಂದು ವ್ಯಾಯಾಮ ಇದು. ಇದು ಸೈಬರ್ ವಾರ್ಫೇರ್, ಹೈಬ್ರಿಡ್ ವಾರ್ಫೇರ್, ಲಾಜಿಸ್ಟಿಕ್ಸ್ ಮತ್ತು ಮಾನವೀಯ ನೆರವು ಕುರಿತು ಚರ್ಚೆಗಳನ್ನು ಒಳಗೊಂಡಿದೆ. ಹಾಗಾದರೆ ಕಾಂಬೋಡಿಯಾದ ಬಗ್ಗೆ ನಾವು ನೋಡೋದಾದರೆ, ಕಾಂಬೋಡಿಯಾ ಎಂಬುದು ಒಂದು ಆಗ್ನೇಯ ಏಷ್ಯಾದ ಒಂದು ರಾಷ್ಟ್ರ. ರಾಜಧಾನಿ ನಾಂಪೆನ್, ಕರೆನ್ಸಿ ರಿಯಲ್, ಅಧಿಕೃತ ಭಾಷೆ ಖಮೇರ್. ಓಕೆ, ನೆಕ್ಸ್ಟ್ ನಾವು 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. 2024ನೇ ಸಾಲಿನ ಪ್ರತಿಷ್ಠಿತ ವಿಶ್ವ ಸಾಗರ ಸಮ್ಮೇಳನ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಲಿದೆ? ನೋಡಿ, ವರ್ಲ್ಡ್ ಓಷಿಯನ್ ಕಾನ್ಫರೆನ್ಸ್ 2024 ಚೆನ್ನೈನಲ್ಲಿ ನಡೀತಾ ಇದೆ. ಆಪ್ಷನ್ ನಂಬರ್ 1 ಸರಿಯಾಗಿದೆ, ಚೆನ್ನೈ. ನೋಡಿ, ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಡೀಟೇಲ್ಸನ್ನು ನೋಡಿ. ಡಿಸೆಂಬರ್ 4ರಿಂದ 6ರವರೆಗೆ ಚೆನ್ನೈನಲ್ಲಿ ಸಮ್ಮೇಳನ ನಡೆಯಲಿದೆ. ಸೊ ಇಲ್ಲಿ ಗೌರವ ಅತಿಥಿಯಾಗಿ ಶಿಪ್ಪಿಂಗ್ನ ಮಹಾನಿರ್ದೇಶಕರಾದ ಶ್ಯಾಮ್ ಜಗನ್ನಾಥನ್ ಭಾಗವಹಿಸಲಿದ್ದಾರೆ. ಸೊ ಮುಖ್ಯವಾಗಿ ವಿವಿಧ ದೇಶಗಳು, ಮುಖ್ಯವಾಗಿ US ಆಗಿರ್ಬೋದು, UK, ಜರ್ಮನಿ, ಸ್ಪೇನ್, ಏಷ್ಯಾ ಪೆಸಿಫಿಕ್ ದೇಶಗಳು ಚರ್ಚೆಯಲ್ಲಿ ಭಾಗವಹಿಸ್ತವೆ.
ಸಮ್ಮೇಳನ 15 ವರ್ಷಗಳ ನಂತರ ಭಾರತದಲ್ಲೇ ನಡೆಸಲ್ಪಡುತ್ತಿದೆ. ವಿವಿಧ ಭವಿಷ್ಯದ ಬೆಳವಣಿಗೆಗಳು ಮತ್ತು ಸಾಗರ ಜಗತ್ತಿನಲ್ಲಿ ಪ್ರಸ್ತುತ ಸವಾಲುಗಳನ್ನು ಇಲ್ಲಿ ಚರ್ಚಿಸಲಾಗುತ್ತದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ದಾಲ್ ಸರೋವರದಲ್ಲಿ ಊಬರ್ ಕಂಪನಿ ಹೊಸದಾಗಿ ಪ್ರಾರಂಭಿಸಿರುವ ಊಬರ್ ಶಿಖಾರ ಸೇವೆಯ ಪ್ರಮುಖ ವೈಶಿಷ್ಟ್ಯವೇನು? ನೋಡಿ, ಊಬರ್ ಶಿಖಾರ ಎಂಬುದು ಭಾರತದಲ್ಲಿ ಊಬರ್ ಕಂಪನಿ ಸ್ಥಾಪನೆ ಮಾಡಿದೆ. ಊಬರ್ ಶಿಖಾರ ಎಂಬುದು ದಾಲ್ ಸರೋವರದಲ್ಲಿ. ಸೊ ಇದರ ಮುಖ್ಯ ಏನು ವೈಶಿಷ್ಟ್ಯ ಅಂತಂದರೆ, ಇದು ಊಬರ್ ಪರಿಚಯಿಸಿದ ಏಷ್ಯಾದ ಮೊಟ್ಟ ಮೊದಲ ಜಲ ಸಾರಿಗೆಯಾಗಿದೆ. ನೋಡಿ, ಊಬರ್ ಶಿಖಾರ ಎಂಬುದು ಬೇರೆ ಅರ್ಥ, ಶಿಖಾರ ಎಂಬುದು ಬೇರೆ ಅರ್ಥವನ್ನೇ ಕೊಡುತ್ತದೆ ಅಂತಕ್ಕಂಥದ್ದನ್ನು ಗಮನಿಸಬಹುದು. ಆದರೆ ಇದು ಜಲ ಸಾರಿಗೆ ಸೇವೆಯಾಗಿದೆ. ಓಕೆ, ಇದನ್ನು ಗಮನಿಸಬೇಕು. ಸೊ ಅಷ್ಟೇ ಅಲ್ಲದೆ ಏಷ್ಯಾದಲ್ಲೇ ಊಬರ್ ಪರಿಚಯ ಮಾಡಿರತಕ್ಕಂಥ ಮೊಟ್ಟ ಮೊದಲ ಜಲ ಸಾರಿಗೆ ಸೇವೆ ಅದು ಎಲ್ಲಿ? ದಾಲ್ ಸರೋವರದಲ್ಲಿ. ಓಕೆ, ಸೊ ಹಾಗಾದರೆ ಇದರ ವೈಶಿಷ್ಟ್ಯವೇನು ಅಂತ ನೋಡೋಣ. ನೋಡಿ, ಊಬರ್ ಶಿಖಾರ ಇನ್ ಕಾಶ್ಮೀರ್. ಸೊ ದಾಲ್ ಸರೋವರ ಜಮ್ಮು ಮತ್ತು ಕಾಶ್ಮೀರದಲ್ಲಿ, ಮುಖ್ಯವಾಗಿ ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ದಾಲ್ ಲೇಕ್. ಓಕೆ, ಸೊ ಇಲ್ಲಿ ಇಂಡಿಯಾಸ್ ಫಸ್ಟ್, ಗಮನಿಸಬಹುದು, ಇಂಡಿಯಾಸ್ ಫಸ್ಟ್ ವಾಟರ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಇದಾಗಿದೆ. ಸೊ ಏಷ್ಯಾದಲ್ಲೇ ಮೊದಲಿಗೆ ಇದು. ನೋಡಿ, ಏಷ್ಯಾದ ಮೊದಲ ಜಲ ಸಾರಿಗೆ ಸೇವೆಯಾಗಿದೆ. ದಾಲ್ ಸರೋವರ ಬಗ್ಗೆ ನೋಡೋದಾದರೆ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿರುವ ದಾಲ್ ಸರೋವರವು ಜನಪ್ರಿಯ ಪ್ರವಾಸಿ ತಾಣ ಕೂಡ. ಊಬರ್ನ ಜಾಗತಿಕ ಉಪಕ್ರಮ ನೋಡಿ, ಇಟಲಿಯ ವೆನಿಸ್ನಲ್ಲಿರುವ ಊಬರ್ ಬೋಟ್, ಆ ಬೋಟ್ನಂತಹ ಜಲ ಸಾರಿಗೆ ಸೇವೆಗಳು ಊಬರ್ ಶಿಖಾರವನ್ನು ಹೋಲುತ್ತದೆ. ಆಲ್ರೆಡಿ ಊಬರ್ ಇಟಲಿಯ ವೆನಿಸ್ನಲ್ಲಿ ಊಬರ್ ಊಬರ್ ಬೋಟನ್ನು ಆರಂಭಿಸಿದೆ. ಸೊ ಅದರಂತೆಯೇ ಇದು ಹೋಲುತ್ತದೆ ಎಂಬುದು ನೆನಪಿರಬೇಕು. ನೆಕ್ಸ್ಟ್ 10ನೇ ಕ್ವಶನ್ ನೋಡೋಣ. ಡಿಸೆಂಬರ್ 2024ರಲ್ಲಿ ಘೋಷಿಸಿದಂತೆ ವಿಂಡ್ ಫಾಲ್ ತೆರಿಗೆಯನ್ನು ಸರ್ಕಾರವು ಯಾವ ವಲಯದಿಂದ ಹಿಂಪಡೆದಿದೆ ಅಥವಾ ಆ ತೆರಿಗೆಗಳನ್ನು ರದ್ದು ಮಾಡಿದೆ? ವಿಂಡ್ ಫಾಲ್ ತೆರಿಗೆ ಸರಿಯಾದ ಉತ್ತರ ಗಮನಿಸಿ, ವಿಮಾನಯಾನ ಮತ್ತು ತೈಲ ವಲಯ. ಇದುವರೆಗೂ ವಿಮಾನಯಾನ ಮತ್ತು ತೈಲ ವಲಯಕ್ಕೆ ವಿಧಿಸ್ತಕ್ಕಂಥ ವಿಂಡ್ ಫಾಲ್ ತೆರಿಗೆಯನ್ನು ಸರ್ಕಾರ ಇದೀಗ ಕೈಬಿಟ್ಟಿದೆ. ತುಂಬಾ ಇಂಪಾರ್ಟೆಂಟು. ಹಾಗಾದರೆ ಡೀಟೇಲ್ಸನ್ನು ನೋಡಿ. ಸೊ ಇಂಡಿಯಾ ಸ್ಕ್ಯಾಪ್ಸ್ ವಿಂಡ್ ಫಾಲ್ ಟ್ಯಾಕ್ಸ್. ಓಕೆ, ವಿಂಡ್ ಫಾಲ್ ಟ್ಯಾಕ್ಸ್ ಅಂದ್ರೇನು ಅಂತಲೂ ಕೂಡ ತಿಳ್ಕೊಳ್ಳೋಣ. ನೋಡಿ, ಕ್ರೂಡ್ ಆಯಿಲ್, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಎಕ್ಸ್ಪೋರ್ಟ್ಸ್ ಕೀ ಡೀಟೇಲ್ಸ್ ಇನ್ಸೈಡ್. ಸೊ ಮುಖ್ಯವಾಗಿ ಕ್ರೂಡ್ ಆಯಿಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇವೆಲ್ಲ ತೈಲ ವಲಯ ಇದು. ಓಕೆ, ಸೊ ಇದ್ರ ಜೊತೆಗೆ ಕ್ರೂಡ್ ಆಯಿಲ್ ಕೂಡ ವಿಮಾನಯಾನ ಸೇವೆಗೂ ಕೂಡ ಮಾಡಿರ್ತಕ್ಕಂಥದ್ದು. ನೋಡಿ, ಎಕ್ಸ್ಪೋರ್ಟ್ಗಳಿಗೆ ಸಂಬಂಧಪಟ್ಟಂತೆ ವಿಂಡ್ ಫಾಲ್ ತೆರಿಗೆಯನ್ನು ಸ್ಕ್ರಾಪ್ಸ್ ಮಾಡಿರ್ತಕ್ಕಂಥದ್ದು ಭಾರತ. ಓಕೆ, ನೋಡಿ, ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಅಲ್ಲಿ ನೋಡಿ, ಜಾಗತಿಕ ಕಚ್ಚಾ ತೈಲ ಬೆಲೆಗಳು ಗಗನಕ್ಕೇರಿರುವುದರಿಂದ ತೈಲ ಕಂಪನಿಗಳು ಗಳಿಸಿದ ಹೆಚ್ಚುವರಿ ಆದಾಯವನ್ನು ಹಿಡಿಯಲು ಜುಲೈ 2022ರಲ್ಲಿ ವಿಂಡ್ ಫಾಲ್ ತೆರಿಗೆಯನ್ನು ವಿಧಿಸಲಾಗಿತ್ತು. ಹಾಗಾದರೆ ವಿಂಡ್ ಫಾಲ್ ತೆರಿಗೆ ಭಾರತದಲ್ಲಿ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದರೆ ಜುಲೈ 2022. ಸೊ ಅದರ ಮೂಲ ಉದ್ದೇಶವೇನು ಅಂತ ಕೇಳಿದರೆ, ತೈಲ ಬೆಲೆಗಳು ಗಗನಕ್ಕೇರಿರ್ತವೆ. ಸೊ ತೈಲ ಬೆಲೆಗಳು ಅಂದರೆ ತೈಲಗಳನ್ನು ಮಾರಾಟ ಮಾಡ್ತಕ್ಕಂಥ ಕಂಪನಿಗಳು ಹೆಚ್ಚಿನ ಲಾಭವನ್ನು ಗಳಿಸ್ತಾ ಇರ್ತವೆ. ಹೀಗೆ ಹೆಚ್ಚಿನ ಲಾಭವನ್ನು ಗಳಿಸ್ತಕ್ಕಂಥ ಕಂಪನಿಗಳ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಯೇ ವಿಂಡ್ ಫಾಲ್ ತೆರಿಗೆಯಾಗಿದೆ. ಅಂದರೆ ನೋಡಿ, ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಇರಬೇಕದು. ಅಂದರೆ ಮುಖ್ಯವಾಗಿ ಕಚ್ಚಾ ತೈಲ ಆಗಿರ್ಬೋದು, ಪೆಟ್ರೋಲ್, ಡೀಸೆಲ್ ಆಗಿರ್ಬೋದು, ಏವಿಯೇಷನ್ ವಲಯ ಅಂದರೆ ವಿಮಾನಯಾನ ಸೇವೆ, ಇವೆಲ್ಲ ಹೆಚ್ಚಿನ ಆದಾಯವನ್ನು ಗಳಿಸ್ತಕ್ಕಂಥ ವಲಯಗಳು. ಸೊ ಇದರ ಮೇಲೆ ವಿಂಡ್ ಫಾಲ್ ತೆರಿಗೆಯನ್ನು ವಿಧಿಸಿತ್ತು. ಓಕೆ, ವಿಂಡ್ ಫಾಲ್ ತೆರಿಗೆ ಅಂದರೆ ಗಮನಿಸಿ, ಬಾಹ್ಯ ಮಾರುಕಟ್ಟೆಯ ಅಂಶಗಳಿಂದಾಗಿ ಅನಿರೀಕ್ಷಿತವಾಗಿ ಹೆಚ್ಚಿನ ಲಾಭ ಗಳಿಸುವ ಕಂಪನಿಗಳು, ಸೊ ಅದರ ಮೇಲೆ ವಿಧಿಸ್ತಕ್ಕಂಥ ಒಂದು ತೆರಿಗೆಯಾಗಿತ್ತು ಇದು. ಈ ಸಂದರ್ಭದಲ್ಲಿ ಜಾಗತಿಕ ಕಚ್ಚಾ ಬೆಲೆಯ ಏರಿಕೆಯಿಂದ ಲಾಭ ಪಡೆಯುವ ತೈಲ ಕಂಪನಿಗಳ ಮೇಲೆ ಇದನ್ನು ಹೇರಲಾಗಿತ್ತು. ಸೊ ಇನ್ನೊಂದು ಸೀಡ್ ಅಂತ ಬರುತ್ತೆ ಇದರಲ್ಲೇ, ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ, ಸೀಡ್. ಸೊ ಇದು ವಿಂಡ್ ಫಾಲ್ ತೆರಿಗೆಯ ಭಾಗವಾಗಿ ಜಾರಿಗೊಳಿಸಲಾದ ಅಬಕಾರಿ ಸುಂಕದ ಒಂದು ರೂಪವಾಗಿದೆ, ನೆನಪಿರಬೇಕು. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. IDPD
ವಿಕಲಾಂಗ ವ್ಯಕ್ತಿಗಳ ಅಂತಾರಾಷ್ಟ್ರೀಯ ದಿನದ 2024ರ ಥೀಮ್ ಏನು? ಗಮನಿಸಿ, ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್. ಸೊ ಈ ವರ್ಷದ ಥೀಮ್ ಆಪ್ಷನ್ ನಂಬರ್ 4 ಸರಿಯಾಗಿದೆ. ನೋಡಿ, ಅಂಪ್ಲಿಫೈಯಿಂಗ್ ದ ಲೀಡರ್ಶಿಪ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಫಾರ್ ಆ್ಯನ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಫ್ಯೂಚರ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸೊ PIB ನ್ಯೂಸ್ ಪೇಪರ್ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ, ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ 2024. ಓಕೆ, ಸೊ ಆನ್ಯುವಲ್ಲಿ ನೋಡಿ, ಡಿಸೆಂಬರ್ 3ರಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ IDPD ದಿನವನ್ನು. ನೋಡಿ, IDPD ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ ಅಂತ ಕೇಳಿದರೆ ಡಿಸೆಂಬರ್ 3. ಸೊ ಇದನ್ನು ನೆನಪಿರಬೇಕು ನಿಮಗೆ, ಡಿಸೆಂಬರ್ 3. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.